ರೀಸೆಂಟಾಗೆ ನಾನು ಲೈಪೋಸೆಕ್ಷನ್ಸ್ ಮಾಡಿದೆ. ಅದಕ್ಕಿಂತ ಸರ್ಜರಿಗೆ ಹೋಗೋಕ್ಕಿಂತ ಮುಂಚೆ ಕೆಲವೊಂದಕ್ಕೆ ಸಿಗ್ನೇಚರ್ ಹಾಕ್ಸ್ಕೊತಾರೆ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅದೆಲ್ಲ. ಅದರೊಳಗೆ ಒಂದು ಓದಿದ ವಿಚಾರ ಏನಪ್ಪ ಅಂತ ಅಂದರೆ, ಈ ಲೈಪೋಸೆಕ್ಷನ್ ಅಂತ ಅನ್ನೋದು ಡಯಟು ವರ್ಕೌಟ್ಗೆ ಆಲ್ಟರ್ನೇಟಿವ್ ಅಲ್ಲ, ಸಬ್ಸ್ಟಿಟ್ಯೂಟ್ ಅಲ್ಲ. ಯಾವ ಜಾಗದಲ್ಲಿ ನಿಮ್ಮ ಬಾಡಿ ಫ್ಯಾಟ್ ರಿಡ್ಯೂಸ್ ಮಾಡೋಕ್ಕಾಗಲ್ವೋ ಎಕ್ಸಸೈಸು ವರ್ಕೌಟಿಂದ, ಆ ಜಾಗದಲ್ಲಿ ರೆಡ್ಯೂಸ್ ಮಾಡೋಕ್ಕೆ ಇರೋವಂಥ ಸರ್ಜರಿ ಇದು. ಅಂದರೆ ಈಗ ಲೈಪೋಮಾ ಆಗಿತ್ತು, ಅದಕ್ಕೆ ನಾನು ಲೈಪೋಸೆಕ್ಷನ್ ಮಾಡಿಸಿದ್ದು. ಸೇಮ್ ಫ್ಯಾಟ್ ಲಾಸ್ ಏನು ಸರ್ಜರಿ ಇರುತ್ತೆ ಅದೇ ಪ್ರೊಸೀಜರ್ ಥರನೇ ಒಂದು ಪೈಪ್ ಮೂಲಕ ಆ ಫ್ಯಾಟ್ನ ಸಕ್ ಮಾಡ್ತಾರೆ. ಇದಕ್ಕೆ ಲೈಪೋಮಾಗೆ ಯಾವುದೇ ರೀತಿ ಆಲ್ಟರ್ನೇಟ್ ಇಲ್ಲ. ನೀವು ಎಷ್ಟೇ ಎಕ್ಸಸೈಸ್ ಮಾಡಿ, ಎಂಥ ಡಯಟೇ ಫಾಲೋ ಮಾಡಿ, ಎಂಥ ನ್ಯೂಟ್ರಿಯೆಂಟು ಸಪ್ಲಿಮೆಂಟ್ಸೇ ತೊಗೊಳ್ಳಿ, ಅದು ರೆಡ್ಯೂಸ್ ಆಗಲ್ಲ. ಅದಕ್ಕೆ ಒಂದೇ ದಾರಿ ಇರೋದು, ಅದು ಸರ್ಜರಿ. ನಾನು ಮಾಡಿಸ್ಕೊಳ್ಳೋದ್ರೊಳಗೆ ಅರ್ಥ ಇದೆ. ಚೆಕ್ ಮಾಡುವಾಗ ಲವ್ ಹ್ಯಾಂಡಲ್ಸಲ್ಲಿ ಸ್ವಲ್ಪ ಫ್ಯಾಟ್ ಇತ್ತು. ಅದಕ್ಕೆ ಅಲ್ಲಿದ್ದ ನರ್ಸ್ಗಳಾಗಲಿ ಡಾಕ್ಟರ್ ಆಗಲಿ ಏನು ಸಜೆಸ್ಟ್ ಮಾಡೋದು ಅಂದರೆ, ಇಲ್ಲಿ ಫ್ಯಾಟ್ ಇದೆಯಲ್ಲ, ಲೈಪೋಸೆಕ್ಷನ್ ಮಾಡಿಸಿ ಅದನ್ನು ತೆಗೆಸ್ಬಿಡಿ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಡಯಟು ವರ್ಕೌಟ್ ಮೂಲಕನೇ ಮಾಡುವಾಗ ನಾನು ಯಾಕೆ ಲೈಪೋಸೆಕ್ಷನ್ ಮಾಡಿಸ್ಲಿ, ದುಡ್ಡು ಖರ್ಚು, ಹೆಲ್ತ್ಗೂ ಹಜಾರ್ಡಸ್ಸು ಅಂತ ಅಂದೆ. ಅದಕ್ಕೆ ಅವರು ಎಷ್ಟು ತಿಂಗಳು ಅಥವಾ ವರ್ಷ ಡಯಟ್ ಮಾಡ್ಕೊಂಡೇ ಇರ್ತೀರಾ ಜೀವನ ಪರಿ ಅಂತ ಕೇಳಿದ್ರು. ಅದಕ್ಕೆ ನನ್ನ ಉತ್ತರ, ಲೈಪೋಸೆಕ್ಷನ್ ಆದಮೇಲೆ ನನ್ನ ಹ್ಯಾಬಿಟ್ಸು ಹಳೆ ರೀತಿ ಇದ್ದರೆ ಅಗೇನ್ ಫ್ಯಾಟ್ ಗೇನ್ ಆಗೇ ಆಗುತ್ತೆ ಅಲ್ವಾ ಅಂತ ಅಂದರು. ಹೌದು, ಬಟ್ ಲೈಪೋಸೆಕ್ಷನ್ ಆದಮೇಲೆ ನೀವು ಡಯಟ್ ಮಾಡಿದ್ರೆ ಚೂರು ಹೆಚ್ಚು ಕಮ್ಮಿ ಕುರುಕಲು ತಿಂಡಿ ತಿನ್ಕೊಂಡು ಮ್ಯಾನೇಜ್ ಮಾಡ್ಬೋದು ಅಂತ ಹೇಳಿದ್ರು. ಸೊ ಲೈಪೋಸೆಕ್ಷನ್ ಮಾಡಿಸ್ಕೊಂಡು ಅದಾದ ನಂತರ ಮತ್ತೆ ಹೊಸ ಹ್ಯಾಬಿಟ್ಸ್ನ ಫಾರ್ಮ್ ಮಾಡೋ ಬದಲು ಆ ಹೊಸ ಹ್ಯಾಬಿಟ್ಸ್ನ ನಾನು ಈಗಲೇ ಇಂಪ್ಲಿಮೆಂಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಫ್ಯಾಟ್ ಲಾಸ್ ಆಗುತ್ತೆ, ದುಡ್ಡು ಉಳಿಯುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ. ಆಮೇಲೆ ಕ್ಲಿನಿಕ್ ಅವರು ವೇರಿಯಸ್ ಥಿಂಗ್ಸ್ನ ಹೇಳಿ ನಿಮ್ಮನ್ನು ಎಮೋಷನಲಿ ವೀಕ್ ಮಾಡಿ, ಮ್ಯಾನ್ಪ್ಯುಲೇಟ್ ಮಾಡಿ ಸರ್ಜರಿ ಮಾಡಿಸ್ಕೊಳ್ಳೋ ಹಾಗೆ ಮಾಡ್ತಾರೆ. ಬಟ್ ಏನಾಗುತ್ತೆ ಅಂತ ಅಂದರೆ, ನೀವು ಒಂದು ಮೈಂಡ್ಸೆಟ್ಗೆ ಬಂದುಬಿಟ್ರೆ, ಓಕೆ ಸಡನ್ನಾಗಿ ಓವರ್ ನೈಟು ನಿಮಗೆ ಫ್ಯಾಟ್ ಲಾಸ್ ಆಗೋಗುತ್ತೆ, ನೆಕ್ಸ್ಟ್ ಡೇಯಿಂದ ನೀವು ಪ್ರಾಪರ್ ರೂಟೀನ್ ಬಂದು ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಅಂತ ನೀವು ಅಂದ್ಕೊಂಡಿದ್ರೆ ಖಂಡಿತ ಅದಾಗಲ್ಲ. ಯಾಕಂದರೆ ಒಬ್ಬ ಕಳ್ಳ ಒಂದು ಸತಿ 5 ಲಕ್ಷ ಕದ್ದು ಬಚಾವಾದ್ಮೇಲೆ ಅವ್ನು ಮತ್ತೆ ಅದನ್ನು ಬಿಸ್ನೆಸ್ಗೆ ಹಾಕಿ ಕೆಲಸ ಮಾಡಿ ಮತ್ತೆ 5 ಲಕ್ಷ ದುಡಿಯೋದ್ರ ಬಗ್ಗೆ ಯಾವತ್ತೂ ಯೋಚನೆ ಮಾಡಲ್ಲ. ಬಿಕಾಸ್ ಅದು 3 ರಿಂದ 4 ವರ್ಷ ತಗೊಳುತ್ತೆ. ಮತ್ತೆ ಅವ್ನು ಕಳ್ತನಕ್ಕೆ ಹೋಗ್ತಾನೆ. ಸೊ ಒಂದಿನ ಸಿಗಾಕೊಂತಾನೆ, ಅವನ ಜೀವನನೇ ಸರ್ವನಾಶ ಆಗೋಗುತ್ತೆ. ಹಾಗೆ ನೀವು ಒಂದ್ಸತಿ ಸರ್ಜರಿ ಮಾಡಿಕೊಂಡು ಈ ರೀತಿ ಶಾರ್ಟ್ಕಟ್ನ ಫೈಂಡ್ ಮಾಡಿಕೊಂಡ್ರೆ ಮತ್ತೆ ನೀವು ಸರ್ಜರಿಗೆ ಹೋಗಬೇಕು ಅಂತಲೇ ನೀವು ಡಿಸಿಷನ್ ತೊಗೊತೀರೇ ಹೊತ್ತು, ಆ ಹ್ಯಾಬಿಟ್ನ ಫಿಕ್ಸ್ ಮಾಡಬೇಕು ಅನ್ನೋದು ಮೈಂಡ್ಸೆಟ್ ಆಗಲಿ, ಆ ಒಂದು ಹ್ಯಾಬಿಟ್ಟು ಫಾರ್ಮ್ ಆಗಿರಲ್ಲ, ಹೊಸ ರೀತಿ ಹೆಲ್ತಿ ಈಟಿಂಗ್ ಹ್ಯಾಬಿಟ್ಸು. ಸೊ ಮತ್ತೆ ನೀವು ಸರ್ಜರಿಗೆ ಹೋದರೆ ಒಂದಲ್ಲ ಒಂದು ದಿನ ಸಿವಿಯರ್ ಆಗಿ ಹೆಲ್ತ್ ಕಾನ್ಸಿಕ್ವೆನ್ಸ್ನ ಫೇಸ್ ಮಾಡಬೇಕಾಗುತ್ತೆ. ಮೇ ಬಿ ಡೆತ್ತು ಸಹ ಆಗಬಹುದು. ಸೊ ಕ್ಲಿನಿಕ್ಗಳು ಅವರ ಪರ್ಸನಲ್ ಪ್ರಾಫಿಟ್ಗೋಸ್ಕರ ಜನರ ಹೆಲ್ತ್ನ ರಿಸ್ಕಲ್ಲಿ ಇಡ್ತಾ ಇದ್ದಾರೆ. ಯಾವುದೇ ರೀತಿ ಇದಕ್ಕೆ ಕನ್ವಿನ್ಸ್ ಆಗೋಕ್ಕೆ ಹೋಗ್ಬಿಡಿ. ಹಾರ್ಡ್ ವರ್ಕ್ ಮೂಲಕ ಖಂಡಿತ ಆಗುತ್ತೆ. ಆಮೇಲೆ ಇದು ಸಸ್ಟೈನಬಲ್ಲು, ಅದೆಲ್ಲ ಶಾರ್ಟ್ಕಟ್ ಥರನೇ. ಸೊ ಈ ರೀತಿ ಮೆಡಿಕಲ್ ರೀಸನ್ಸ್ಗೆ ಬಂದಿರೋ ಪ್ರೊಸೀಜರ್ನ ಜನರಿಗೆ ಬ್ರೈನ್ ವಾಶ್ ಮಾಡಿ ಈಸಿಗೆ ಫ್ಯಾಟ್ ಲಾಸ್ದು ಸೀಕ್ರೆಟ್ ಅಂತ ಬಾಯಲ್ಲಿ ಹೇಳಿ ಮಾತಾಡ್ತಾ ಇದ್ದಾರೆ. ಬಟ್ ಅಗ್ರಿಮೆಂಟಲ್ಲಿ ಬೇರೆನೇ ಇರುತ್ತೆ, ಅದಕ್ಕೆ ಮಾಡಿಸ್ಬೇಡಿ ಅಂತಲೇ ಮೆನ್ಷನ್ ಆಗಿದೆ. ಸೊ ಇದನ್ನು ಪೇಜಸ್ಗಳೆಲ್ಲ ಯಾರು ಓದಲ್ಲ, ಬಟ್ ನಾನು ಪ್ರತಿಯೊಂದು ಸ್ಪೆಸಿಫಿಕ್ಕಾಗಿ ಓದೋದ್ರಿಂದ ನನಗೆ ವಿಷಯ ತಿಳಿದು ಬಂತು. ಇಲ್ಲ ಕೈಕಾಲು ಬಿದ್ದೋಗಿದೆ, ವರ್ಕೌಟು ಮಾಡೋಕ್ಕಾಗಲ್ಲ, ತಿನ್ನೋಕ್ಕೆ ಡಯಟು ಇಲ್ಲ, ಕೋಮಾದಲ್ಲಿದ್ದೀರಾ, ಹೆಲ್ತ್ ಹಜಾರ್ಡ್ ಅಂದರೆ ಫೈನ್. ಬಟ್ ಕೈಕಾಲು ಗಟ್ಟಿ ಇರುವಾಗಲೇ ಯಾಕೆ ಈ ರೀತಿ ಸರ್ಜರಿಗೆ ಮೊರೆ ಹೋಗ್ತೀರಾ?